ಪಂಚತಂತ್ರ ಕಥೆಗಳು ಕರ್ನಾಟಕದ ತೊಗಲು ಗೊಂಬೆ ಆಟ ಶೈಲಿಯಲ್ಲಿ ರಾತ್ರಿ ಆಕಾಶದಡಿ ದೀಪಗಳು ಹೊತ್ತುಕೊಳ್ಳುತ್ತವೆ, ಡೊಳ್ಳು ಮೊಳಗತೊಡಗುತ್ತದೆ. ಇಗೋ ಕೇಳಿರಿ ಚಿಕ್ಕ ಟಿಟ್ಟಿಬ ಹಕ್ಕಿ ಮತ್ತು ಬಲವಾದ ಸಮುದ್ರದ ಕಥೆಯನ್ನು. ವಿಸ್ತಾರವಾದ ಸಮುದ್ರ ತೀರದಲ್ಲಿ ಒಂದೊಂದು ಧೈರ್ಯಶಾಲಿ ಜೋಡಿ ಹಕ್ಕಿಗಳು ವಾಸಿಸುತ್ತಿದ್ದವು. ಒಬ್ಬ ಟಿಟ್ಟಿಬ ಮತ್ತು ಅವನ ಹೆಣ್ಣು ಸಂಗಾತಿ. ಇವರನ್ನು ಕರೆಯುವುದು ಟಿಟ್ಟಿಬ. ತೀರ ಹಕ್ಕಿ. ಅವಳ ಮೊಟ್ಟೆ ಇಡುವ ಕಾಲ ಸಮೀಪಿಸುತ್ತಿದ್ದಾಗ ಆ ಹೆಣ್ಣು ಹಕ್ಕಿಗೆ ಅಲೆಗಳ ಭಯ ಹಿಡಿದು ಬೇಡಿಕೊಂಡಳು. ನಾವು ನೀರಿನಿಂದ ಇನ್ನೂ ದೂರವಾಗಿ ಗೂಡು ಕಟ್ಟೋಣ ನನ್ನ ಸಿಹಿಯೇ. ಈ ಹಸಿದ ಸಮುದ್ರ ನಮ್ಮ ಮೊಟ್ಟೆಗಳನ್ನು ಕದ್ದುಕೊಳ್ಳಬಹುದು. ಆದರೆ ಹೆಮ್ಮೆಯ ಚಿಕ್ಕ ಟಿಟ್ಟಿಬ ಹಕ್ಕಿ ತನ್ನನ್ನು ಉಬ್ಬಿಸಿಕೊಂಡು ಬೀಗಿ ಹೇಳಿದ, ನನ್ನದನ್ನು ಮುಟ್ಟಲು ಈ ಸಮುದ್ರಕ್ಕೆ ಧೈರ್ಯವಿಲ್ಲ. ನೀನೇ ಇಲ್ಲಿ ಮರಳು ಮೇಲೆ ಮೊಟ್ಟೆ ಇಡು. ಚಿಕ್ಕ ಹಕ್ಕಿಯ ಬೀಗ ಮಾತಿನಿಂದ ಕೆಂದಿಕೊಂಡ ಮಹಾಸಮುದ್ರ ಅಭಿಮಾನದಿಂದ ಉಬ್ಬಿ ಭಯಾನಕ ಅಲೆಯನ್ನು ಮರಳು ಮೇಲೆ ಅಪ್ಪಳಿಸಿತು. ಅದು ಸಾಗಿ ಮೊಟ್ಟೆಗಳನ್ನು ಒಯ್ದು ಹೋಯಿತು. ಚಿಕ್ಕ ಹಕ್ಕಿ ದುಃಖದಿಂದ ಕಂಗಾಲಾಯಿತು. ನಂತರ ದೊಡ್ಡ ಶಪಥವೊಂದು ಹಾಕಿತು. ಆಗ ನಾನು ಈ ಸಂಪೂರ್ಣ ಸಾಗರವನ್ನು ಹನಿ ಹನಿಯಾಗಿ ಒಣಗಿಸುತ್ತೇನೆ, ನನ್ನ ಮೊಟ್ಟೆಗಳನ್ನು ಮತ್ತೆ ಗೆದ್ದುಕೊಳ್ಳುತ್ತೇನೆ. ಸಣ್ಣ ಸಣ್ಣ ಹನಿಯಾಗಿ ಆತನು ತನ್ನ ಚಿಕ್ಕ ಕೊಕ್ಕನ್ನು ಮುಳುಗಿಸಿ ನೀರನ್ನು ಮರಳು ಮೇಲೆ ಸುರಿಸುತ್ತಾ ಹೋದನು, ಹಗಲು ರಾತ್ರಿ ಆಯಾಸವಿಲ್ಲದೆ. ಇತರೆ ತೀರಹಕ್ಕಿಗಳು ಸೇರಿ ಇಷ್ಟು ಚಿಕ್ಕ ಪ್ರಾಣಿಯು ಇಷ್ಟು ದೊಡ್ಡ ಸಮುದ್ರದ ಮುಂದೆ ನಿಂತುಕೊಂಡಿರುವುದನ್ನು ನೋಡಿ ನಕ್ಕುವರು. ಆದರೂ ಅವನು ನಿಲ್ಲಲಿಲ್ಲ. ಅವನ ಅಚಲ ಸಂಕಲ್ಪವನ್ನು ಕಂಡು ಎಲ್ಲ ಹಕ್ಕಿಗಳು ಕರೆಯಿಂದ ನೀರಿಳಿದು ತಮ್ಮ ಕೊಕ್ಕನ್ನು ಕೂಡ ನೀರಿಗೆ ಮುಳುಗಿಸಿ ಅವನ ಜೊತೆ ಸೇರಿಕೊಂಡವು. ಅದಾದ ಮೇಲೆ ಎಲ್ಲ ಹಕ್ಕಿಗಳ ಸೇನೆ ಒಂದಾಗಿ ಧ್ವನಿಯನ್ನು ಎತ್ತಿ ಮಹಾನ್ ಬಂಗಾರ ವರ್ಣದ ಹಕ್ಕಿಗಳ ರಾಜನಾದ ಗರುಡನನ್ನು ಸಹಾಯಕ್ಕೆ ಕರೆಯಿತು. ಶಕ್ತಿಶಾಲಿ ಗರುಡನು ಕೆಳಗೆ ಇಳಿದು ಬಂದು ಸಮುದ್ರದ ಅಹಂಕಾರ ನೋಡಿ ಕೋಪಗೊಂಡು ಗಟ್ಟಿಯಾಗಿ ಆಜ್ಞಾಪಿಸಿದನು, ಮೊಟ್ಟೆಗಳನ್ನು ಹಿಂದಿರುಗಿಸುವೆಂದು. ನಡುಗಿದ ಸಮುದ್ರ ತಕ್ಷಣವೇ ಅವನ್ನು ಹಿಂತಿರುಗಿಸಿತು. ಹೀಗಾಗಿ ಚಿಕ್ಕ ಟಿಟ್ಟಿಬ ಹಕ್ಕಿ ತನ್ನ ಮೊಟ್ಟೆಗಳನ್ನು ಮತ್ತೆ ಸುರಕ್ಷಿತವಾಗಿ ಕಾಯ್ದುಕೊಂಡನು. ಯಾವ ವಿರೋಧಿಯನ್ನು ತುಂಬಾ ದೊಡ್ಡವನು ಎಂದುಕೊಳ್ಳಬೇಡ, ಏಕೆಂದರೆ ನೆನಪಿರಲಿ, ಧೈರ್ಯ ಮತ್ತು ಒಂದಿತರ ಹೃದಯಗಳಿಂದ ಅತಿ ಚಿಕ್ಕವನು ಸಹ